ತಿಂಗಳಲ್ಲಿ ಹೇರಳವಾಗಿ ಸಿಗೋ ಹಸಿರು ದ್ರಾಕ್ಷಿಯನ್ನ ನೋಡ್ತಿದ್ದ ಹಾಗೆ ತಿನ್ನೋ ಆಸೆ ಆಗುತ್ತೆ ಅಲ್ವಾ? ಅದರಲ್ಲೂ ದ್ರಾಕ್ಷಿ ಹುಳಿ ಕಡಿಮೆ ಇದ್ದು ಸಿಹಿ ಸಿಹಿಯಾಗಿದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ. ಹಾಗೆ ಈ ಹಸಿರು ದ್ರಾಕ್ಷಿಯ ಆರೋಗ್ಯದ ಲಾಭಗಳ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಹೆಚ್ಚು ತಿನ್ಬೇಕು ಅನ್ಸುತ್ತೆ. ಹಸಿರು ದ್ರಾಕ್ಷಿಯಲ್ಲಿ ವಿಟಮಿನ್ ಸಿ ಮತ್ತು ರೆಸರ್ವೆಟ್ರಾಲ್ ಇದ್ದು ಇದು ನಿಮ್ಮ ತ್ವಚೆಯನ್ನ ಸೂರ್ಯನ ಮಾರಣಾಂತಿಕ ಯುವಿ ಕಿರಣಗಳಿಂದ ರಕ್ಷಿಸಿ ನಿಮ್ಮ ಮುಖದಲ್ಲಿನ ಸುಕ್ಕನ್ನ ಕಡಿಮೆ ಮಾಡಿ ತ್ವಚೆಯನ್ನ ಕಂಗೊಳಿಸುವಂತೆ ಮಾಡುತ್ತೆ. ಹಸಿರು ದ್ರಾಕ್ಷಿಯಲ್ಲಿ ಕ್ಯಾಲೋರೀಸ್ ಕಡಿಮೆ ಇದ್ದು ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ದೇಹದ ತೂಕವನ್ನು ಇಳಿಸಿ ದೇಹದಲ್ಲಿನ ಜೀರ್ಣಾಂಗ ವ್ಯವಸ್ಥೆಯನ್ನ ಸುಗಮಗೊಳಿಸುತ್ತೆ. ಹಸಿರು ದ್ರಾಕ್ಷಿಯಲ್ಲಿ ಅತಿ ಹೆಚ್ಚು ವಿಟಮಿನ್ ಎ ಅಂಶವಿದ್ದು ನಿಮ್ಮ ಕಣ್ಣುಗಳ ಆರೋಗ್ಯವನ್ನು ಹೆಚ್ಚಿಸಿ ದೃಷ್ಟಿ ದೋಷವನ್ನು ಕಡಿಮೆಗೊಳಿಸುತ್ತೆ. ಇದರಲ್ಲಿನ ಆಂಟಿ ಇನ್ಫ್ಲಮೇಟರಿ ಅಂಶವು ಕೀಲು ನೋವು ಮತ್ತು ಸಂಧಿ ನೋವಿನಿಂದ ಬಳಲುವವರಿಗೆ ಉತ್ತಮ ಆಹಾರವಾಗಿದೆ. ಹಸಿರು ದ್ರಾಕ್ಷಿಯಲ್ಲಿ ಅತಿ ಹೆಚ್ಚು ನೀರಿನ ಅಂಶವಿದ್ದು ಬೇಸಿಗೆ ಸಮಯದಲ್ಲಿ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಡಲು ಸಹಾಯ ಮಾಡುತ್ತೆ. ಹಸಿರು ದ್ರಾಕ್ಷಿಗಳಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಅಂಶವಿದ್ದು ನಿಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಲ್ಲಿನ ಪಾಲಿಫಿನಾಲ್ಸ್ ಎಂಬ ಅಂಶವು ನಿಮ್ಮ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಗಮಗೊಳಿಸಿ ಹೃದಯಕ್ಕೆ ಬರುವ ರೋಗಗಳನ್ನು ದೂರ ಮಾಡುತ್ತೆ. ಹಸಿರು ದ್ರಾಕ್ಷಿಗಳಲ್ಲಿ 16% ಕಾರ್ಬೋಹೈಡ್ರೇಟ್ ಇದ್ದು ಇದು ನ್ಯಾಚುರಲ್ ಶುಗರ್ ಆಗಿದ್ದು ದೇಹದ ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಹಸಿರು ದ್ರಾಕ್ಷಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳಿದ್ದು ಕ್ಯಾನ್ಸರ್ ಜೀವಕೋಶಗಳನ್ನು ಬೆಳೆಯುವುದನ್ನು ತಡೆಯುತ್ತೆ. ನೆನಪಿರಲಿ, ದ್ರಾಕ್ಷಿಯನ್ನು ತಿನ್ನುವಾಗ ತೊಳೆದುಕೊಂಡು ತಿನ್ನಿ. ಶೀತ ಸ್ವಭಾವವಿರುವ ಮಕ್ಕಳಿಗೆ ಮಿತವಾಗಿ ನೀಡಿ. ಋತುಗಳಿಗನುಗುಣವಾಗಿ ನೈಸರ್ಗಿಕವಾಗಿ ಸಿಗುವ ಹಣ್ಣುಗಳನ್ನು ಸೇವಿಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ. ಇದು ವೇ ಟು ಹೆಲ್ತ್, ಒಂದು ಹೆಜ್ಜೆ ಆರೋಗ್ಯದೆಡೆಗೆ. ನಿಮ್ಮ ಆರೋಗ್ಯವೇ ನಮ್ಮ ಕಾಳಜಿ.